ನೋಡಿ, ನಿಮ್ಮ ಪ್ರೈವೇಟ್ ಫೋಟೋ ಗ್ಯಾಲರಿ, ನಿಮ್ಮ ಲೊಕೇಶನ್, ನಿಮ್ಮ ಕಾಂಟ್ಯಾಕ್ಟ್ಸ್ ಜೊತೆಗೆ ನಿಮ್ಮ ಮೈಕ್ರೋಫೋನ್ ನೀವು ಫೋನಲ್ಲಿ ಇಟ್ಕೊಂಡು ಏನೆಲ್ಲ ಮಾತನಾಡ್ತಿದ್ದೀರಿ ಎಲ್ಲವನ್ನ ಗೂಗಲ್ ಆಕ್ಸೆಸ್ ಮಾಡ್ತಿದೆ. ಹೌದು, ಇದು ಬೈ ಡಿಫಾಲ್ಟ್ ಆಗಿ ನಿಮ್ಮ ಫೋನಲ್ಲಿ ಆಕ್ಸೆಸ್ ಆಗ್ತಿರುತ್ತೆ, ನಿಮಗೆ ಗೊತ್ತೇ ಆಗಲ್ಲ. ಸೊ ನೀವು ಯಾವಾಗ ಹೊಸ ಫೋನ್ ತಗೊಳ್ತೀರಿ ಈ ಸೆಟ್ಟಿಂಗ್ ಬೈ ಡಿಫಾಲ್ಟ್ ಆಗಿ ಗೂಗಲ್ ಆನ್ ಮಾಡುತ್ತೆ. ಸೊ ನಿಮಗೆ ಗೊತ್ತೇ ಆಗಲ್ಲ, ಅದನ್ನು ನೀವು ಆಫ್ ಮಾಡೋಕ್ಕೆ ಮರ್ತು ಬಿಡ್ತೀರಿ ಅಥವಾ ನಿಮಗೆ ತುಂಬ ಮಂದಿಗೆ ಗೊತ್ತೇ ಇರೋದಿಲ್ಲ. ಈ ಕೂಡಲೇ ಇದನ್ನು ನೀವು ಆಫ್ ಮಾಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಸೊ ನಿಮ್ಮ ಲೊಕೇಶನು, ಲೈವ್ ಲೊಕೇಶನು, ನಿಮ್ಮ ಕಾಂಟ್ಯಾಕ್ಟ್ಸು, ನಿಮ್ಮ ಗ್ಯಾಲರಿ ಎಲ್ಲವೂ ಕೂಡ ಗೂಗಲ್ ಆಕ್ಸೆಸ್ ಮಾಡ್ತಿರುತ್ತೆ ಲೈವ್ ಆಗಿ. ಹೌದು, ಇದರಿಂದ ನಿಮಗೆ ತುಂಬ ನಿಮ್ಮ ಪ್ರೈವೇಸಿ ವಿಷಯದಲ್ಲಿ ಕೂಡ ನಿಮಗೆ ಡೇಂಜರು, ನಿಮ್ಮ ಡಾಟಾ ಬೇರೆ ಕಡೆ ಹೋಗುತ್ತೆ. ಜೊತೆಗೆ ಎರಡನೇದಾಗಿ ಹೇಳಬೇಕಂದ್ರೆ ಇದು ಬ್ಯಾಕ್ಗ್ರೌಂಡಲ್ಲಿ ಕಂಟಿನ್ಯೂಸ್ ಆಗಿ ರನ್ ಆಗ್ತಿರೋದ್ರಿಂದ ನಿಮ್ಮ ಮೊಬೈಲ್ ಹೀಟ್ ಆಗುತ್ತೆ, ಹ್ಯಾಂಗ್ ಆಗುತ್ತೆ, ಜೊತೆಗೆ ಬ್ಯಾಟ್ರಿ ಕೂಡ ಖಾಲಿ ಆಗುತ್ತೆ. ಅದಕ್ಕೆ ನೀವು ಏನು ಮಾಡಬೇಕಂದ್ರೆ ಎರಡನ್ನ ಆಫ್ ಮಾಡಬೇಕು. ಮೊದಲೇದಾಗಿ ನಿಮ್ಮ ಫೋನಲ್ಲಿ ನೀವು ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಸೆಟ್ಟಿಂಗ್ ಹೋದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಸರ್ಚ್ ಬಾರಲ್ಲಿ ನೀವು ಸಿಂಪಲ್ ಆಗಿ ಸರ್ಚ್ ಮಾಡಬೇಕಾಗುತ್ತೆ ಆ್ಯಪ್ಸ್ ಅಂತ. ನೋಡಿ, APPS ಅಂತ ನೀವು ಸರ್ಚ್ ಮಾಡ್ಕೊಳ್ಳಿ. ಆ್ಯಪ್ಸನ್ನು ಸರ್ಚ್ ಮಾಡಿದಾಗ ನಿಮಗೆ ಇಲ್ಲಿ ಸಿಂಪಲ್ ಆಗಿ ಇಲ್ಲಿ ಅಪ್ಲಿಕೇಶನ್ ಬರುತ್ತೆ. ಸೊ ಕೆಲವೊಂದು ಫೋನಲ್ಲಿ ಆ್ಯಪ್ ಮ್ಯಾನೇಜ್ಮೆಂಟ್ ಅಂಡರಲ್ಲಿ ಬರುತ್ತೆ, ಕೆಲವೊಂದು ಫೋನಲ್ಲಿ ಡೈರೆಕ್ಟಾಗಿ ಬರುತ್ತೆ. ಸಿಂಪಲ್ ಆಗಿ ಇಲ್ಲಿ ಆ್ಯಪ್ ಮ್ಯಾನೇಜ್ಮೆಂಟ್ ನಿಮಗೆ ಇಲ್ಲಿ ಸರ್ಚ್ ಮಾಡಿದಾಗ ಗೊತ್ತಾಗುತ್ತೆ. ಇಲ್ಲಿ ನಿಮಗೆ ಲಿಸ್ಟ್ ಬರುತ್ತೆ, ನೋಡ್ಬೋದು. ಈ ರೀತಿಯಾಗಿ ನಿಮ್ಮ ಫೋನಲ್ಲಿ ಸಿಸ್ಟಮ್ ಅಪ್ಲಿಕೇಶನ್ ಜೊತೆಗೆ ನೀವು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಯಾವುದೆಲ್ಲ ಇನ್ಸ್ಟಾಲ್ ಮಾಡಿದ್ರಿ ಎಲ್ಲದರ ಲಿಸ್ಟ್ ಬರುತ್ತೆ. ಇಲ್ಲಿ ನೀವು ಎರಡು ಸೆಟ್ಟಿಂಗ್ ಮಾಡಬೇಕಾಗುತ್ತೆ. ಒಂದು ನೀವು ಡೈಲರ್ ಆ್ಯಪಲ್ಲಿ ಅಂದರೆ ಕಾಲ್ ಆ್ಯಪಲ್ಲಿ, ಒಂದು ಇಲ್ಲಿ ನೀವು ಸೆಟ್ಟಿಂಗ್ ಮಾಡಬೇಕು. ಇಂಪಾರ್ಟೆಂಟು, ಪ್ರತಿಯೊಬ್ಬರು ಇವಾಗಲೇ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಸೊ ಕೆಲವೊಮ್ಮೆ ಏನಾಗುತ್ತೆ, ನೀವು ನಿಮ್ಮ ಫೋನಲ್ಲಿ ನೀವು ಮೊಬೈಲನ್ನು ಇಟ್ಕೊಂಡು ಏನೋ ಮಾತಾಡ್ತೀರಿ. ಉದಾಹರಣೆಗೆ ಒಂದು ವಾಚ್ ತಗೋಬೇಕು ಅಂದ್ಕೊಳ್ತೀರಿ, ಬಟ್ ಯಾರ ಹತ್ರನೂ ಹೇಳಲ್ಲ, ನೀವು ಫೋನ್ ಇಟ್ಕೊಂಡು ಹೇಳ್ತೀರಿ. ಬಟ್ ಅವಾಗ ಏನಾಗುತ್ತೆ, ನಂತರ ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಳ್ಳಿ, ಅವಾಗ ವಾಚ್ ರಿಲೇಟೆಡ್ ಆ್ಯಡ್ಸ್ ಬರುತ್ತೆ. ಅಥವಾ ಫೇಸ್ಬುಕ್ ಓಪನ್ ಮಾಡಿ ವಾಚ್ ರಿಲೇಟೆಡ್ ಆ್ಯಡ್ಸ್ ಬರುತ್ತೆ. ಸೊ ಇದು ಯಾಕೆ ಅಂತ ಹೇಳಿದ್ರೆ ನಿಮ್ಮ ಫೋನ್ ಸೀಕ್ರೆಟ್ ಆಗಿ ಮೈಕ್ರೋಫೋನ್ ಪರ್ಮಿಷನ್ನ ಅಲೋ ಮಾಡ್ಕೊಂಡಿರುತ್ತೆ. ಹಾಗಾಗಿ ನೀವು ಏನೆಲ್ಲ ಮಾತಾಡ್ತೀರಿ ಫೋನಲ್ಲಿ ಅದೆಲ್ಲ ರೆಕಾರ್ಡಿಂಗ್ ಮಾಡ್ತಿರುತ್ತೆ. ಸೊ ಇದು ನಿಮ್ಮ ಪ್ರೈವೇಸಿ ವಿಷಯದಲ್ಲಿ ಕೂಡ ಇದು ಡೇಂಜರು. ಎರಡನೇದಾಗಿ ಹೇಳ್ಬೇಕಂತ ಹೇಳಿದ್ರೆ ಇದು ಬ್ಯಾಕ್ಗ್ರೌಂಡಲ್ಲಿ ಕಂಟಿನ್ಯೂಸ್ ರನ್ ಆಗ್ತಿರುತ್ತೆ, ನಿಮ್ಮ ಬ್ಯಾಟ್ರಿ ಮೇಲೆ ಎಫೆಕ್ಟ್ ಆಗುತ್ತೆ, ಜೊತೆಗೆ ಮೊಬೈಲ್ ಕೂಡ ಹೀಟ್ ಆಗ್ತಾ ಇರುತ್ತೆ. ಏನಕ್ಕೆ ಬ್ಯಾಕ್ಗ್ರೌಂಡ್ ಪ್ರೊಸೆಸಿಂಗ್ ಜಾಸ್ತಿ ಆಗ್ತಿರುತ್ತೆ. ಸೊ ಹಾಗಾಗಿ ನೀವು ಎರಡು ಸೆಟ್ಟಿಂಗ್ ಅನ್ನು ಇಲ್ಲಿ ಚೇಂಜ್ ಮಾಡಬೇಕಾಗುತ್ತೆ. ಏನು ಮಾಡಬೇಕಂತ ಹೇಳ್ತೀನಿ. ನೀವು ವಿಡಿಯೋ ಲೈಕ್ ಮಾಡಿಲ್ಲ ಅಂದ್ರೆ ಒಂದು ಲೈಕ್ ಕೊಟ್ಟು, ಇದೇ ರೀತಿ ಯೂಸ್ಫುಲ್ ವಿಡಿಯೋ ಡೈಲಿ ಬರುತ್ತೆ, ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನೀವು ಯಾವ ಫೋನ್ ಯೂಸ್ ಮಾಡ್ತೀರಿ ಕಮೆಂಟ್ ಮಾಡಿ. ಇಲ್ಲಿ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಕಾಲ್ ಅಥವಾ ಫೋನನ್ನು ನೀವು ಸರ್ಚ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೋಡ್ಬೋದು, ಇಲ್ಲಿ ಫೋನ್ ಅಂತ ಬಂದಿದೆ, ನಿಮ್ಮ ಫೋನಲ್ಲಿ ಕೂಡ ಬರುತ್ತೆ. ಇದು ಈ ಫೋನ್ ಬಂದುಬಿಟ್ಟು ಗೂಗಲ್ನ ಡಿಫಾಲ್ಟ್ ಅಪ್ಲಿಕೇಶನು. ಸೊ ಇದು ಬೈ ಡಿಫಾಲ್ಟ್ ಆಗಿ ಎಲ್ಲ ರೀತಿ ಪರ್ಮಿಷನ್ ಅಲೋ ಮಾಡಿರುತ್ತೆ. ಇದನ್ನು ನೀವು ಆಫ್ ಮಾಡಬೇಕು. ಯಾಕಂತ ಹೇಳಿದ್ರೆ ಇದೇ ಅಪ್ಲಿಕೇಶನ್ ನಿಮ್ಮ ಮೈಕ್ರೋಫೋನ್ ಇರ್ಬೋದು, ಗ್ಯಾಲರಿ ಇರ್ಬೋದು, ಲೈವ್ ಲೊಕೇಶನ್ ಇರ್ಬೋದು ಎಲ್ಲವನ್ನ ಆಕ್ಸೆಸ್ ಮಾಡ್ತಿರುತ್ತೆ. ಸೊ ನೀವು ನಂಬಲ್ ಅಂದರೆ ನೀವು ಡೈರೆಕ್ಟಾಗಿ ನಿಮಗೆ ತೋರಿಸ್ಕೊಡ್ತೀನಿ. ನೋಡ್ಬೋದು, ಸಿಂಪಲ್ ಆಗಿ ಇಲ್ಲಿ ಓಪನ್ ಮಾಡಿದ ನಂತರ ಇಲ್ಲಿ ಪರ್ಮಿಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪರ್ಮಿಷನ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡ್ಬೋದು ಇಲ್ಲಿ ಅಲೌಡ್ ಅಂತ ಇದೆ. ಅಲೌಡ್ ಅಂತ ಹೇಳಿದ್ರೆ ನೀವು ಯಾವುದೆಲ್ಲ ಪರ್ಮಿಷನನ್ನು ಆಕ್ಸೆಸ್ ಮಾಡಿದ್ರಿ ಅಂತ. ಸೊ ಏನಾಗುತ್ತೆ, ಇದು ಬೈ ಡಿಫಾಲ್ಟ್ ಆಗಿ ಆಕ್ಸೆಸ್ ಆಗಿರುತ್ತೆ. ನೀವು ಇದನ್ನು ಈಗ ರಿಮೂವ್ ಮಾಡಬೇಕು. ಎಷ್ಟು ಡೇಂಜರ್ ಆಗಿ ಇದು ಹಿಡನ್ ಆಗಿ ಸೀಕ್ರೆಟ್ ಆಗಿ ಆಕ್ಸೆಸ್ ಮಾಡ್ತೀನಿ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಮೊದಲಾಗಿ ನೋಡ್ಬೋದು ಕಾಲ್ ಆ್ಯಪು, ಇದು ಗೂಗಲ್ನ ಡೈಲರ್ ಆ್ಯಪ್ ಅಥವಾ ಕಾಲ್ ಆ್ಯಪು. ನೋಡ್ಬೋದು ಕಾಲ್ ಲಾಕ್ಸ್ ಇಲ್ಲಿ ಪರ್ಮಿಷನ್ ಅಲೋ ಆಗಿದೆ. ಸೊ ಇದು ನೆಸಸರಿಯಾಗಿ ಬೇಕಾಗುತ್ತೆ, ಕಾಲ್ ಮಾಡಬೇಕಾದ್ರೆ ಇದು ಬೇಕಾಗುತ್ತೆ. ಸೊ ಇದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಇಲ್ಲಿ ನೋಡ್ಬೋದು ಕ್ಯಾಮ್ರಾ ಕೂಡ ಇಲ್ಲಿ ಅಲೋ ಆಗಿದೆ. ಕಾಲ್ ಅಪ್ಲಿಕೇಶನ್ಗೆ ಕ್ಯಾಮರಾ ಪರ್ಮಿಷನ್ ಏನಕ್ಕೆ ಬೇಕು, ಕಂಪ್ಲೀಟ್ ಆಗಿ ಇದು ಬಕ್ವಾಸ್ ಅಂತ ಹೇಳ್ಬೋದು. ಇದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ. ಸಿಂಪಲ್ ಆಗಿ ಇಲ್ಲಿ ಡೋಂಟ್ ಅಲೋ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡ್ಬೋದು, ಇವಾಗ ಡೋಂಟ್ ಅಲೋ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಈ ಫೋನ್ ಅಪ್ಲಿಕೇಶನ್ಗೆ ಕ್ಯಾಮರಾ ಪರ್ಮಿಷನ್ ಆಫ್ ಆಗುತ್ತೆ. ಎರಡನೇದಾಗಿ ನೋಡ್ಬೋದು ಇಲ್ಲಿ ಕಾಂಟ್ಯಾಕ್ಟ್ಸು, ಇದು ಬೇಕಾಗುತ್ತೆ. ಏನಕ್ಕೆ ನೀವು ಕಾಲ್ ಮಾಡಬೇಕಾದ್ರೆ ಇದು ಕಾಂಟ್ಯಾಕ್ಟ್ಸಲ್ಲಿ ಪರ್ಮಿಷನ್ ಬೇಕಾಗುತ್ತೆ, ನೋ ಪ್ರಾಬ್ಲಮ್ಮು. ಬಟ್ ಲೊಕೇಶನ್ ನೋಡ್ಬೋದು, ಲೊಕೇಶನಿಗೂ ಅದಕ್ಕೂ ಸಂಬಂಧನೇ ಇಲ್ಲ. ಬಟ್ ಇಲ್ಲಿ ಏನು ಮಾಡುತ್ತೆ, ನಿಮ್ಮ ಫೋನು ಕಾಲ್ ಅಪ್ಲಿಕೇಶನು ಆ ಲೊಕೇಶನ್ ಕೂಡ ಆಕ್ಸೆಸ್ ಮಾಡಿ ಇಟ್ಟಿದೆ. ಸಿಂಪಲ್ ಆಗಿ ಇದನ್ನು ಡೋಂಟ್ ಅಲೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನಿಮ್ಮ ಲೈವ್ ಲೊಕೇಶನ್ ಇದು ಟ್ರ್ಯಾಕ್ ಮಾಡೋಕ್ಕಾಗಲ್ಲ. ಸೊ ಈ ರೀತಿಯಾಗಿ ನೀವು ಪರ್ಮಿಷನ್ ನೀವು ಆಫ್ ಮಾಡಿದರೆ ಸೊ ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ಪ್ರೊಸೆಸರ್ ಕೂಡ ಕಮ್ಮಿ ಆಗುತ್ತೆ, ಲೋಡ್ ಕೂಡ ಕಮ್ಮಿ ಆಗುತ್ತೆ. ಹಾಗಾಗಿ ಮೊಬೈಲ್ ಹೀಟ್ ಆಗಲ್ಲ, ಹ್ಯಾಂಗ್ ಆಗಲ್ಲ, ಬ್ಯಾಟ್ರಿ ಕೂಡ ಸೇವ್ ಆಗುತ್ತೆ. ಗೈಸ್, ಮೂರಾದ ನಂತರ ನಾಲ್ಕನೇದು ಮೈಕ್ರೋಫೋನ್, ಇದು ಬೇಕಾಗುತ್ತೆ ನೀವು ಕಾಲಲ್ಲಿ ಮಾತನಾಡಬೇಕಾದ್ರೆ, ಹಾಗಾಗಿ ನೋ ಪ್ರಾಬ್ಲಮ್ಮು. ನಂತರ ನೋಡ್ಬೋದು ನಿಯರ್ ಬೈ ಡಿವೈಸು, ಇದು ಕೂಡ ಕಾಲಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಸಿಂಪಲ್ ಆಗಿ ಇಲ್ಲಿ ಪರ್ಮಿಷನ್ ಆಫ್ ಮಾಡ್ಕೊಳ್ಳಿ. ನಂತರ ನೋಡ್ಬೋದು ನೋಟಿಫಿಕೇಶನ್, ಇದು ನೋ ಪ್ರಾಬ್ಲಮ್ಮು. ನಂತರ ನೋಡ್ಬೋದು SMS, ಇದು ನಿಮ್ಮ ಆಪ್ಷನಲ್ಲು, ಬೇಕಿದ್ರೆ ನೀವು ಇಟ್ಕೋಬೋದು, ಇಲ್ಲಾಂದರೆ ಇದು ಕೂಡ ನೀವು ಇಲ್ಲಿ ಪರ್ಮಿಷನ್ ಸಿಂಪಲ್ ಆಗಿ ಇಲ್ಲಿ ಡೋಂಟ್ ಅಲೋ ಮೇಲೆ ಕ್ಲಿಕ್ ಮಾಡಿ ಆಫ್ ಮಾಡ್ಕೋಬೋದು. ನೋಡ್ಬೋದು ಗೂಗಲ್ನ ಕಾಲ್ ಅಪ್ಲಿಕೇಶನ್ ಎಷ್ಟೆಲ್ಲ ಪರ್ಮಿಷನನ್ನು ಅನ್ನೆಸರಿಯಾಗಿ ಆಕ್ಸೆಸ್ ಮಾಡಿದೆ ಅಂತ. ಸೊ ನಿಮ್ಮ ಫೋನಲ್ಲಿ ಕೂಡ ಚೆಕ್ ಮಾಡಿ ನೋಡಿ, ಖಂಡಿತವಾಗಿ ಇದೆಲ್ಲ ಪರ್ಮಿಷನ್ ಅಲೋ ಆಗಿರುತ್ತೆ. ಇದನ್ನು ಆಫ್ ಮಾಡ್ಕೊಳ್ಳಿ. ಗೈಸ್, ಒಂದಾದ ನಂತರ ಎರಡನೇ ಸೆಟ್ಟಿಂಗು, ಸಿಂಪಲ್ ಆಗಿ ಇಲ್ಲಿ ಆ ಕಾಲ್ ಆ್ಯಪ್ ಓಪನ್ ಮಾಡಿಕೊಂಡು 3 ಲೈನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ಕಾಲರ್ ID ಸ್ಪ್ಯಾಮ್ ಇರುತ್ತೆ. ಸಿಂಪಲ್ ಆಗಿ ಇಲ್ಲಿ ನಿಮ್ಮ ಫೋನಲ್ಲಿ 2 ಆಫ್ ಇರುತ್ತೆ. ಸಿಂಪಲ್ ಆಗಿ ಎರಡನ್ನು ಕೂಡ ಈ ರೀತಿಯಾಗಿ ಇಲ್ಲಿ ಆನ್ ಮಾಡ್ಕೊಳ್ಳಿ. ಏನಕ್ಕೆ ಯಾವಾಗ ನಿಮಗೆ ಅನ್ನೋನ್ ನಂಬರಿಂದ ಕಾಲ್ ಬಂದಾಗ ಇಲ್ಲಿ ನೋಟಿಫಿಕೇಶನ್ ಬರುತ್ತೆ. ಸೊ ಅವರ ರಿಯಲ್ ನೇಮ್ ಬರುತ್ತೆ, ಜೊತೆಗೆ ಸ್ಪ್ಯಾಮ್ ಕಾಲ್ ಬ್ಲಾಕ್ ಆಗುತ್ತೆ. ಇಂಪಾರ್ಟೆಂಟ್ ಇವೆರಡು ಸೆಟ್ಟಿಂಗನ್ನು ಮಾಡ್ಕೊಳ್ಳಿ. ಇದಾದ ನಂತರ ಇನ್ನೊಂದು ಇಂಪಾರ್ಟೆಂಟ್ ಸೆಟ್ಟಿಂಗ್ ನಾನು ನಿಮಗೆ ಇಲ್ಲಿ ಈ ಕೋಡನ್ನು ಟ್ರಯಲ್ ಮಾಡಿ ಅಂತ ಹೇಳಿದ್ರೆ #21# ಈ ನಂಬರಿಗೆ ನೀವು ಡಯಲ್ ಮಾಡಿ. ಗೈಸ್, ಡಯಲ್ ಮಾಡಿದಾಗ ಈ ರೀತಿಯಾಗಿ
ಕಾಲ್ ಫಾರ್ವರ್ಡಿಂಗ್ ಸರ್ವಿಸ್ ಹ್ಯಾಸ್ ಬಿನ್ ಡಿಸೇಬಲ್ಡ್ ಅಂತ ಬರುತ್ತೆ. ಸೊ ಇದನ್ನು ನೀವು ಚೆಕ್ ಮಾಡಬೇಕಾಗುತ್ತೆ. ಇದನ್ನು ನೀವು ಮಾಡಬೇಕಾಗುತ್ತೆ ಏನಾದರೂ ಬೈ ಡಿಫಾಲ್ಟ್ ಆಗಿ ಅಥವಾ ಗೊತ್ತಿಲ್ಲದೆ ಅಥವಾ ಬೇರೆ ಯಾರಾದರೂ ಸೊ ಕಾಲ್ ಫಾರ್ವರ್ಡಿಂಗ್ ಆನ್ ಆಗಿದ್ರೆ ಈ ರೀತಿಯಾಗಿ ಈ ಕೋಡನ್ನು ಹಾಕಿದರೆ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ. ಇಂಪಾರ್ಟೆಂಟಾಗಿ ಇದು ಸೇಫ್ಟಿ ವಿಷಯದಲ್ಲಿ ಹೇಳ್ತಿದ್ದೀನಿ, ಹಾಗಾಗಿ ಇದನ್ನು ಕೂಡ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ. ಖಂಡಿತ ಯೂಸ್ಫುಲ್ ಆಗುತ್ತೆ. ಇದೇ ರೀತಿ ಯೂಸ್ಫುಲ್ ವಿಡಿಯೋ ಡೈಲಿ ಬರುತ್ತೆ, ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಮಾಹಿತಿ ಯೂಸ್ಫುಲ್ ಅನಿಸಿದರೆ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ.